ಎಸ್ಎಸ್ಎಲ್ಸಿ ಹಿಂದಿ ವಿಷಯಕ್ಕೆ ಅಂಕವನ್ನು ನೀಡಲು ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ತೀವ್ರ ಮುಖಭಂಗದ ಬೆನ್ನಲ್ಲೇ ಸಿಎಂ ಜೊತೆ ಮೀಟಿಂಗ್. ಎಸ್ಎಸ್ಎಲ್ಸಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಕ್ಸ್ ಬೇಡ ಗ್ರೇಡ್ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ರು. ಇದರ ಬೆನ್ನಲ್ಲೇ ಸಿಎಂ ಅವರ ಜೊತೆಯಲ್ಲಿ ಮೀಟಿಂಗ್ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಸಿಎಂ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ ಸಚಿವ ಮಧು ಬಂಗಾರಪ್ಪ ಅವರು. ಹೈಕೋರ್ಟ್ ಆದೇಶ ಸಂಬಂಧವಾಗಿ ಮೇಲ್ಮನವಿ ಸಲ್ಲಿಸುವಂತಹ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಹಾಗಿದ್ರೆ ಸಿಎಂ ಭೇಟಿಯ ಬಳಿಕವಾಗಿ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಮಧು ಬಂಗಾರಪ್ಪ. ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಹಿಂದಿಗೆ ಗ್ರೇಡ್ ಬದಲು ಅಂಕವನ್ನೇ ನೀಡುವಂತೆ ಆದೇಶವನ್ನು ಕೂಡ ಮಾಡಿರುವಂಥದ್ದು ಹೈಕೋರ್ಟ್. ತೀವ್ರ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ರಾಜ್ಯ ಸರ್ಕಾರದ ಮುಂದಿನ ನಡೆ ಏನಿರ್ಬೋದು. ಏಕೆಂತಂದ್ರೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ಸ್ಗೆ ಈಗ ಇವ್ರು ಏನೋ ಮಾಡ್ಕೊಳ್ಳಿ, ಬಟ್ ಈಗ ಸ್ಟೂಡೆಂಟ್ಸ್ಗಳಿಗೆ ಬಹಳಷ್ಟು ಅದೇನಾಗಿದೆ ಆತಂಕ ಆಗ್ಬಿಟ್ಟಿದೆ. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ರಿಸಲ್ಟ್ ಕಾಯ್ತಾ ಇದ್ದಾರೆ. ಬಟ್ ಅದರ ರಿಸಲ್ಟ್ ಕೂಡ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿರುವಂತಹ ಕಾರಣವಾಗಿ ಯಾಕೆ ಅಂತಂದರೆ ಇನ್ನೂ ಕೂಡ ಅದು ಗ್ರೇಡ ಅಂಕ ಹೈಕೋರ್ಟನೇ ಹೇಳ್ಬಿಟ್ಟಿದೆ ಈಗಾಗಲೇ. ಇಲ್ಲ ಅಂಕಗಳನ್ನು ಕೊಡಬೇಕು, ಮೊದಲು ಹೇಗಿತ್ತು ಅದೇ ರೀತಿಯಾದಂಥ ಯಥಾಸ್ಥಿತಿ, ಅಂದರೆ ಮೊದಲು ಅಂಕಗಳನ್ನು ಯಾವ ರೀತಿಯಾಗಿ ನೀಡಲಾಗ್ತಾ ಇತ್ತು, ಸೊ ಅದೇ ರೀತಿಯಾಗಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಬಟ್ ಮಧು ಬಂಗಾರಪ್ಪ ಅವರು ಹೇಳಿದ್ದು ಇನ್ನು ಮುಂದೆ ಗ್ರೇಡ್ ಇರುತ್ತೆ ಅಂತ ಹೇಳಿ. ಬಟ್ ಈಗಾಗಲೇ ಹೈಕೋರ್ಟ್ನ ಆದೇಶ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ ಮಧು ಬಂಗಾರಪ್ಪ ಅವರು. ಸೊ ಮೇಲ್ಮನವಿ ಏನಾದರೂ ಸಲ್ಲಿಸುವಂತಹ ಸಂಬಂಧವಾಗಿ ಏನಾದರೂ ಮಾತುಕತೆಯನ್ನು ನಡೆಸ್ತಾರಾ ಓಕೆ ಅಂತ ಹೇಳಿ. ಯಾಕಂದರೆ ಅದಕ್ಕೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಾಗಿ ಹಿನ್ನಡೆ ಕೂಡ ಆಗಿರುವಂತಹ ಕಾರಣವಾಗಿ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಏನ್ ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳಿಗೆ ನಮ್ಮ ಆಫೀಸಿಂದ ಆಗ್ಲೇ ಈಗ ಬ್ರೀಫಿಂಗ್ ಮಾಡಿದೀವಿ. ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ನೆಕ್ಸ್ಟ್ ಏನು ಅಂತ ಅದೇ. ಯಾಕಂದ್ರೆ ಡಬಲ್ ಬೆಂಚ್ ಅಲ್ಲಿ ಬೇರೆ PIL ಮೇಲೆ, ಯಾಕಂದ್ರೆ ಆರ್ಡರ್ ಮೇಲೆ ಅದು ಅವರು ದಂಡ ಹಾಕಿದ್ರು ಆ ಕಡೆಗೆ. ಇವರು ಈ ತರ ಹೇಳಿರೋದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇವರೇನು ಹೇಳ್ತಾ ಇದ್ದಾರೆ. ಬಹಳ ಹೇಳಿದ್ರಂತೆ, ಇಲ್ಲ ನೀವು ಈ ವರ್ಷ ಬಿಟ್ಬಿಡಿ, ಇದನ್ನ ಮುಂದಿನ ವರ್ಷ ನೀವೇನ್ ಬೇಕಾದ್ರೆ ರೂಲ್ಸ್ ಮಾಡ್ಕೊಳ್ಳಿ, ಬಟ್ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡಿ ನೀವು ಮಾಡಿ, ಇದನ್ನ ಬೇಡ ಅಂತ ಹೇಳಿ ಅವರು ಹೇಳಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿ ಅದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲ ಅವ್ರು ಹೇಳ್ತಾ ಇರೋದು ಅಂಕ ಕೊಡಿ ಈ ಸತಿ ಅಂತ ಅವ್ರು ಮಾಡಿರೋದು. ಸೊ ಅದ್ರ ಮೇಲೆ ಯಾಕಂದ್ರೆ ನ್ಯಾಯಾಲಯ ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಸುಷ್ಮಿತಾ, ಈ ವಿಚಾರ ಯಾವಾಗ ಎಕ್ಸಾಮ್ ಟೈಮ್ನಲ್ಲಿ ಈ ವಿಚಾರ ಬಂದಿದ್ದು ಗ್ರೇಡ್ ಅನ್ನುವಂತಹ ವಿಚಾರ, ಮಕ್ಕಳಿಗೂ ಕೂಡ ಭಾಳಷ್ಟು ಗೊಂದಲ ಐತೆ. ಗ್ರೇಡ್ ಅಂತ ಹೇಳಿ ಕೆಲವೊಂದು ಮಕ್ಕಳುಗಳು ಕೂಡ ತುಂಬ ಕೇರ್ಲೆಸ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡಿರೋರು ಕೂಡ ಇದ್ದಾರೆ. ಎಕ್ಸಾಮ್ ಟೈಮ್ನಲ್ಲಿ ಇದೊಂದು ಬೇಕಿತ್ತಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಮಾಮೂಲಿ ಟೈಮ್ನಲ್ಲಿ ಮಾಡಿದರೆ ಆಗ್ತಾ ಇತ್ತೇನೋ ಡಿಸ್ಕಷನ್, ಅದರಲ್ಲೂ ಕೂಡ ಇದರಿಂದಾಗಿ ರಿಸಲ್ಟ್ ಕೂಡ ಮುಂದಕ್ಕೆ ಹೋಗ್ತಾ ಇದೆ, ಮಕ್ಕಳಿಗೂ ಕೂಡ ಆತಂಕ ಆಗ್ತಾ ಇದೆ. ಜೊತೆಗೆ ಇದಕ್ಕೊಂದು ಎಂಡ್ ಅಂತ ಇವತ್ತು ಸಿಗುತ್ತಾ? CM ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಮಾತನಾಡಿ ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ? ಸೊ ಏನಿದೆ ಮಾಹಿತಿ? ಎಸ್ ಕುಸುಮ, ಈ ಬಾರಿ SSLC ಪರೀಕ್ಷೆಯಲ್ಲಿ ನಾವು ಅಂಕವನ್ನು ನೀಡೋದಿಲ್ಲ, ಗ್ರೇಡನ್ನು ನೀಡ್ತೀವಿ ಅಂತ ಹೇಳಿ ಪರೀಕ್ಷೆಗೂ 3 ದಿನ ಮುಂಚೆ, ಅಂದರೆ ಮಾರ್ಚ್ 31ನೇ ತಾರೀಕು ಪರೀಕ್ಷೆ ಇರುತ್ತೆ. ಮಾರ್ಚ್ 27ನೇ ತಾರೀಕು ಸಚಿವ ಮಧು ಬಂಗಾರಪ್ಪ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಪರೀಕ್ಷೆಗೂ 3 ದಿನ ಮುಂಚೆ ಈ ಒಂದು ನಿರ್ಧಾರವನ್ನು ತಿಳಿಸ್ತಾರೆ. ಹೀಗಾಗಿ ಸಾಕಷ್ಟು ಗೊಂದಲಗಳು ಒಂದು ರೀತಿಯಲ್ಲಿ ಮಕ್ಕಳಲ್ಲಿ ಹಾಗೆ ಪೋಷಕರಲ್ಲಿ ಇದ್ದರೆ, ಕೆಲವೊಂದಿಷ್ಟು ಮಕ್ಕಳು ಏನು ನಮಗೆ ಇವತ್ತು ಈ ಸಲ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿ ಅವರು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡದೆ ಈ ಒಂದು ಪರೀಕ್ಷೆಯನ್ನು ಬರೆದಿದ್ರು. ಆದರೆ ಇವಾಗ 2 ಬಾರಿ ಹೈಕೋರ್ಟ್ ಯಾವುದೇ ರೀತಿಯಲ್ಲೂ ಕೂಡ ಗ್ರೇಡನ್ನು ನೀಡೋಂಗಿಲ್ಲ, ಅಂಕವನ್ನೇ ನೀಡಬೇಕು ಅಂತ ಹೇಳಿ ಇವಾಗ ಶಿಕ್ಷಣ ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಕೋರ್ಟ್ನ ಆದೇಶ ಒಂದು ರೀತಿಯಲ್ಲಿ ಶಿಕ್ಷಣ ಇಲಾಖೆಗೆ ಏನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇವಾಗ ಶಿಕ್ಷಣ ಇಲಾಖೆ ಇರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಅಂಕವನ್ನು ಕೂಡ ನೀಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಗ್ರೇಡನ್ನು ಕೂಡ ನೀಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಏನು ಮಾಡಬೇಕು, ನಮ್ಮ ಮುಂದೆ ಏನು ಆಪ್ಷನ್ ಇದೆ ಅಂತ ಹೇಳಿ ಇವಾಗ ಶಿಕ್ಷಣ ಇಲಾಖೆ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಈ ಒಂದು ಆದೇಶವನ್ನು ಹೈಕೋರ್ಟ್ ತಿಳಿಸುತ್ತೆ. ಅದಾದ ಬಳಿಕ ಇವತ್ತು ಸದ್ಯಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಅದ ಸಂಜೆ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಬೆಂಗಳೂರಿಗೆ ವಾಪಸ್ ಆದ ಬಳಿಕ CM ಸಿದ್ದರಾಮಯ್ಯ ಅವರನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ಭೇಟಿ ಮಾಡಿದ ಬಳಿಕ ಯಾವ ರೀತಿಯಲ್ಲಿ ನಮ್ಮ ಮುಂದಿನ ನಡೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಹಾಗೆ CM ಜೊತೆ. ಅದಾದ ಬಳಿಕ ಅವರೇನಾದರೂ ಮೇಲ್ಮನವಿಯನ್ನು ಸಲ್ಲಿಸಬೇಕಾ, ಅಥವಾ ಅಂಕವನ್ನು ನೀಡೋದಾದರೆ ಯಾವ ರೀತಿಯಲ್ಲಿ ನೀಡಬೇಕು, ಮಕ್ಕಳಿಗೆ ಏನಾದರೂ ಗ್ರೇಸ್ ಮಾರ್ಕ್ಸನ್ನು ನೀಡಬೇಕಾ, ಯಾವ ರೀತಿಯಲ್ಲಿ ಅನ್ನೋದು ಚರ್ಚೆ ಆಗುತ್ತೆ. ಇವತ್ತು ಸಂಜೆಯ ವೇಳೆಗೆ ಈ ಒಂದು ಚರ್ಚೆ ಆಗುವಂತಹ
ಸಾಧ್ಯತೆ ಇದೆ. ಹೀಗಾಗಿ CM ಅವ್ರನ್ನ ಭೇಟಿಯಾದ ಬಳಿಕ ಗೊತ್ತಾಗತ್ತೆ ಈ ಬಾರಿಯ ಅಂಕವನ್ನು ಯಾವ ರೀತಿಯಲ್ಲಿ ಪರಿಗಣನೆ ಮಾಡಲಾಗತ್ತೆ ಅಂತ ಹೇಳಿ. ಈಗ ಆಲ್ರೆಡಿ ಶಿಕ್ಷಣ ಸಚಿವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾರೆ. ಏಪ್ರಿಲ್ 24ನೇ ತಾರೀಕು ನಾವೇನು ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಅದೇ ರೀತಿಯಲ್ಲಿ ಏಪ್ರಿಲ್ 24ನೇ ತಾರೀಕಿನ ಆಸುಪಾಸಿನ ದಿನಗಳಲ್ಲಿ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಇದರಿಂದಾಗಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೋಷಕರಾಗಿರ್ಬೋದು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗೋದು ಬೇಡ. ಹಾಗೆ ಅಂಕವನ್ನು ಕೊಡೋದಾದರೂ ಕೂಡ ನಾವು ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ ಅಂಕವನ್ನು ಕೊಡ್ತೀವಿ, ಟೆನ್ಷನ್ ಬೇಡ ಅಂತ ಹೇಳಿದ್ದಾರೆ. ಆದರೆ ಪದೇ ಪದೇ 2 ಬಾರಿ ಹೈಕೋರ್ಟ್ನಲ್ಲಿ ಈ ರೀತಿಯ ಆದೇಶ ಬಂದ ಬಳಿಕ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತಲೇ ಹೇಳ್ಬೋದು, ಒಂದು ರೀತಿಯಲ್ಲಿ ಮುಖಭಂಗ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹೀಗಾಗಿ ಇದನ್ನು ಹೇಗೆ ಸರಿಪಡಿಸಬೇಕು ಅನ್ನೋದೇ ಇವಾಗ ಶಿಕ್ಷಣ ಇಲಾಖೆ ಹಾಗೆ ಕಾಂಗ್ರೆಸ್ ಸರ್ಕಾರದ ಮುಂದಿರುವಂತಹ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಸಂಜೆಯ ಬಳಿಕ ಒಂದು ಕ್ಲಾರಿಟಿ ಸಿಗುತ್ತೆ, ಅಂಕವನ್ನು ಕೊಡೋದಾ ಅಥವಾ ಮೇಲ್ಮನವಿಯನ್ನು ಸಲ್ಲಿಸೋದಾ ಅಂತ ಹೇಳಿ. ಕುಸುಮ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.